ಹೈ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಏನೋ ಒಂದು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಅನ್ಬಾಕ್ಸಿಂಗ್ ಯಾವುದನ್ನು ಮಾಡ್ತಾ ಇದ್ದೀನಿ ಅಂತ ಈ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಆಲ್ರೆಡಿ ನಿಮಗೆ ತಮ್ಮನೇಲಿ ನೋಡಿದ್ರು ಗೊತ್ತಾಗ್ಬಿಟ್ಟಿರುತ್ತೆ. ನಾನಿವತ್ತು ಡ್ರಿಪ್ಪೋರ್ಡ್ನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಡ್ರಿಪ್ಪೋರ್ಡು ಚೀಪೆಸ್ಟಾಗಿ ಚೆನ್ನಾಗಿರೋ ಐಟಮ್ ಆಗಿದೆ ಈ ಡ್ರಿಪ್ಪೋರ್ಡು. ಈ ಡ್ರಿಪ್ಪೋರ್ಡಿಂದನೇ ನಾನೀಗ ವಿಡಿಯೋನ ಮಾಡ್ತಾ ಇರೋದು. ನೀವೀಗ ನೋಡ್ತಾ ಇರ್ಬೋದು, ಒಂಚೂರು ಮೊಬೈಲ್ ಅಳ್ಳಾಡ್ತಿಲ್ಲ, ಏನೂ ಇಲ್ಲ, ಸಕ್ಕತ್ತಾಗಿದೆ ಡ್ರಿಪ್ಪೋರ್ಡ್ ಮಾತ್ರ. ಉದ್ದ ಮಾಡ್ಬೋದು, ತುಂಡ ಮಾಡ್ಬೋದು, ಎಷ್ಟಕ್ಕೆ ಬೇಕಷ್ಟಕ್ಕೆ ಅಡ್ಜಸ್ಟ್ ಮಾಡ್ಕೋಬೋದು. ಅದರಿಂದಾಗಿ ಈ ರಿಪೋರ್ಟ್ ಸಕ್ಕತ್ತಾಗಿದೆ. ಇದನ್ನು ನೀವು ನೋಡಿಬಿಟ್ಟು ನೀವು ಪರ್ಚೇಸ್ ಮಾಡಲೇಬೇಕು ಅಂತ ಏನಿಲ್ಲ, ನೀವು ಬೇರೆದು ಯಾವುದಾದ್ರೂ ಪರ್ಚೇಸ್ ಮಾಡಿದ್ರು ಓಕೆ. ಆದರೆ ಈ ಒಂದು ರಿಪೋರ್ಟ್ ಸಕ್ಕತ್ತಾಗಿದೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಕೆಳಗಡೆ ಲಿಂಕ್ ಇದೆ, ಪರ್ಚೇಸ್ ಮಾಡೋರು ಮಾಡ್ಕೋಬೋದು. ಓಕೆನಾ ಫ್ರೆಂಡ್ಸ್, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅನ್ಬಾಕ್ಸಿಂಗ್ ಫಸ್ಟ್ ಸ್ಟಾರ್ಟ್ ಮಾಡೋಣ. ಓಕೆನಾ ಫ್ರೆಂಡ್ಸ್, ಬನ್ನಿ. ನೋಡಿ ಫ್ರೆಂಡ್ಸ್, ಫಸ್ಟ್ನೇದಾಗಿ ನಿಮಗೆ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಹೆಂಗೆ ಏನೇನಿರುತ್ತೆ ಇದರೊಳಗಡೆ ಅಂತ ತೋರಿಸ್ತೀನಿ, ಬನ್ನಿ. ಫಸ್ಟು ಆ ಕಡೆ ಈ ಕಡೆ ಕಟ್ ಮಾಡೋಣ. ಆಮೇಲೆ ಮಧ್ಯದಲ್ಲಿ ಒಂದು ಕುರ್ಪಾಕನ, ಬನ್ನಿ ಕುರ್ಪಾಕ್ತಾ ಇದ್ದೀನಿ ನೋಡಿ. ಸ್ನೇಹಿತರೆ, ನಾನು ಫಸ್ಟ್ ಟೈಮ್ ಓಪನ್ ಮಾಡ್ತಾ ಇರೋದು ಟ್ರಿಪ್ಪೋರ್ಡ್ನ. ನೋಡ್ಬೋದು ನೋಡಿ, ಒಂದು ಬಾಕ್ಸ್ ಒಳಗಡೆ ಇನ್ನೊಂದು ಬಾಕ್ಸ್ನ ಕೊಟ್ಟಿದ್ದಾರೆ, ಸೇಫ್ಟಿಗೋಸ್ಕರ ಯೂಸ್ ಆಗುತ್ತೆ ಬಾಕ್ಸ್. ನೆಕ್ಸ್ಟ್ ಬಾಕ್ಸ್ ಮುಚ್ಚಳ ಓಪನ್ ಆಗಿಬಿಟ್ಟಿದೆ ನೋಡಿ. ಬಾಕ್ಸ್ ಮುಚ್ಚಳ ಆಟೋಮೆಟಿಕಲಿ ಓಪನ್ ಆಗಿಬಿಟ್ಟಿದೆ, ಅದೇನೋ ಗೊತ್ತಿಲ್ಲ ನನಗೆ. ಟ್ರಿಪ್ಪೋರ್ಡ್ 3110 ಅಂತ ಬರೆದಿದ್ದಾರೆ, ಮತ್ತು ಟ್ರಿಪ್ಪೋರ್ಡ್ ಹೆಂಗಿರುತ್ತೆ ಅಂತ ತೋರಿಸಿದ್ದಾರೆ, ಮತ್ತು ಹೆಂಗೆ ಸ್ಟೇಬಲ್ ಆಗಿರುತ್ತೆ ಅಂತಲೂ ತೋರಿಸಿದ್ದಾರೆ ಟ್ರಿಪ್ಪೋರ್ಡ್ನ. ನೋಡ್ತಾ ಇರ್ಬೋದು. ಈಗ ನಾನು ತೆಗಿತಾ ಇದ್ದೀನಿ, ಓಪನ್ ಮಾಡ್ತಾ ಇದ್ದೀನಿ. ಬ್ಯಾಗ್ ಕೊಡ್ತಾರೆ ಅಂತ ಹೇಳಿದರು. ಬ್ಯಾಗು ಅಂದರೆ ಈ ಥರ ಬ್ಯಾಗು ಅಂತ ನನಗೆ ಗೊತ್ತಿರಲಿಲ್ಲ ಫ್ರೆಂಡ್ಸ್. ನೋಡಿ, ಬ್ಯಾಗು ಅಂದರೆ ಈ ಥರ ಬ್ಯಾಗು. ನೋಡಿ, ಇದು ಯಾವುದೋ ಕಾರ್ಡ್ ಸಿಕ್ತು ನನಗೆ. ಈ ಕಾರ್ಡ್ ಮೇಲೆ ಬರೆದಿರೋದು ಏನಂದರೆ, ಇದನ್ನು ವಾಟ್ಸಪ್ಪಲ್ಲಿ ಕಳಿಸಿದ್ರೆ ಅವ್ರಿಗೆ ₹100 ಕ್ಯಾಶ್ ಬ್ಯಾಕ್ ಬರುತ್ತಂತೆ. ಅದು ನಿಜನಾ ಸುಳ್ಳ ಅಂತ ನಂಗೆ ಗೊತ್ತಿಲ್ಲ, ನೋಡೋಣ ಆಮೇಲಿಂದ. ನೋಡಿ, ಒಂದು ಮೊಬೈಲ್ ಹೋಲ್ಡರ್ ಸಿಗ್ತದೆ. ನನ್ನ ಲಿಂಕಿಂದ ಡೌನ್ಲೋಡ್ ಮಾಡಿದ್ರೆ ನಿಮಗೆ ಮೊಬೈಲ್ ಹೋಲ್ಡರ್ ಫ್ರೀಯಾಗಿ ಸಿಗುತ್ತೆ. ನೋಡ್ತಾ ಇರ್ಬೋದು, ಮೊಬೈಲ್ ಹೋಲ್ಡರ್ ಇದು. ನೆಕ್ಸ್ಟು ಆ ಕವರ್ ಒಳಗೆ ಏನಿದೆ ಅಂತ ನೋಡೋಣ, ಬನ್ನಿ. ಸೈಡ್ಗೆ ಇಟ್ಬಿಟ್ಟೋದನ್ನು ನೋಡಿ. ಇದು ಕವರು ಬಟ್ಟೆ ಥರ ಕವರ್ ಇದು, ನಿಮ್ಗೆಲ್ಲರಿಗೂ ಗೊತ್ತೇ ಇರ್ಬೋದು. ಟ್ರಿಪ್ಪೋರ್ಡು ಇದರೊಳಗೆ ಇರೋದು ನೋಡ್ರಿ. ತೆಗಿತಾ ಇದ್ದೀನಿ ನೋಡಿ. ಇದೇ ಟ್ರಿಪ್ಪೋರ್ಡ್, ಅಲ್ಯೂಮಿನಿಯಂ ಕೋಟಿಂಗ್ ಇರುವ ಈ ಟ್ರಿಪ್ಪೋರ್ಡು. ನೋಡ್ತಾ ಇರ್ಬೋದು ನೀವೀಗ ಟ್ರಿಪ್ಪೋರ್ಡ್ನ ನೋಡಿ. ಹಂಗೆ ಮೇಲೆ ತಿರುಗಿಸ್ತೀನಿ, ಆಮೇಲೆ ಆ ಕಡೆ ತಿರುಗಿಸ್ತೀನಿ, ಈ ಕಡೆ ತಿರುಗಿಸ್ತೀನಿ, ಎಲ್ಲ ಆಯ್ತದೆ. ನನಗಂತೂ ಇದ್ರ ಬಗ್ಗೆ ಒಂಚೂರು ಗೊತ್ತೇ ಇಲ್ಲ, ಫಸ್ಟ್ ಟೈಮ್ ತೊಗೊಂಡಿರೋದು. ಗೊತ್ತಿಲ್ಲದೆ ಇರೋದನ್ನ ಏನು ಮಾಡಲಿ ಅಪ್ಪ, ಅದಕ್ಕೆ ಗೊತ್ತು ಮಾಡ್ಕೊಂಡು ಒಂದು ವಿಡಿಯೋನ ಮಾಡ್ತೀನಿ. ಈಗ ನೋಡಿ, ಈಗ ಗೊತ್ತು ಮಾಡ್ಕೊತೀನಿ. ಒಂದು 2 ನಿಮಿಷ ಟೈಮ್ ಕೊಡಿ ನನಗೆ, ಗೊತ್ತು ಮಾಡ್ಕೊತೀನಿ. ನನಗಂತೂ ಗೊತ್ತಿಲ್ಲ ಅದು ಏನು ಅಂತ. ಗೊತ್ತು ಮಾಡಿಕೊಂಡು ನಿಮ್ಮ ಮುಂದೆ ಬಂದು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಇದನ್ನು ತಿರುಗಿಸೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ ನೋಡಿ. ಇದೆಯಲ್ಲ, ಇದನ್ನು ಲೂಸ್ ಮಾಡಿಕೊಂಡ್ರೆ ಇದನ್ನು ಹೆಂಗೆ ಬೇಕಾದ್ರೂ ತಿರುಗಿಸ್ಬೋದು. 360 ಡಿಗ್ರಿ ರೊಟೇಟರ್ ಇದು, ಆರಾಮಾಗಿ ತಿರುಗಿಸ್ಬೋದು ಫೋನ್ನ ಇಟ್ಬಿಟ್ಟು. ಆಮೇಲೆ ನೆಕ್ಸ್ಟು ಇಲ್ಲಿ ನೋಡಿ, ಇದನ್ನು ಮತ್ತೆ ಟೈಟ್ ಮಾಡ್ಕೊಬಿಡೋಣ, ಯಾಕೆ ಬೇಕು ಆಮೇಲೆ ಬಿಚ್ಚೋದ್ರೆ. ನೋಡಿ, ಇದನ್ನು ಲೂಸ್ ಮಾಡಿದ್ರೆ ಇದು ನಿಮಗೆ ಹಿಂಗೆ ಬರುತ್ತೆ ನೋಡಿ. ಇದನ್ನು ಹೆಂಗೆ ಫಿಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದಿರುತ್ತಲ್ಲ, ಇಲ್ಲೊಂದು ನಟ್ ಇರುತ್ತೆ ನೋಡಿ. ನಟ್ನ ಇದನ್ನು ಹಿಡಿದ್ಬಿಟ್ಟು ಈ ಕಡೆ ಇದಿರುತ್ತಲ್ಲ, ಇದನ್ನು ನೋಡ್ತಾ ಇರ್ಬೋದು. ಇದನ್ನು ಹಿಂಗೆ ಹಿಡ್ಕೊಳ್ಳಿ ಗಟ್ಟಿಗೆ ಹಿಡಿದ್ಬಿಟ್ಟು ಇದನ್ನು ಈ ನಟ್ಟೊಳಗೆ ಫಿಕ್ಸ್ ಮಾಡಿರಿ ಅಷ್ಟೇ. ಫಿಕ್ಸ್ ಆದರೆ ಅದು ಟೈಟ್ ಆಗುತ್ತೆ. ಟೈಟ್ ಆದಮೇಲೆ ನಿಮ್ಮ ಮೊಬೈಲ್ ಎಲ್ಲೂ ಅಳ್ಳಾಡೋದೇ ಇಲ್ಲ, ಒಂದೇ ಕಡೆ ಕುಂತಿರುತ್ತೆ. ಹಿಂಗೆ ಟೈಟ್ ಮಾಡ್ಕೋಬೇಕು. ಟೈಟ್ ಮಾಡಾದ್ಮೇಲೆ ನೋಡ್ಬೋದು, ಈ ಥರ ನಿಮ್ಮದು ಫೋನ್ ಇಲ್ಲಿ ಬಂದು ಕುಂತ್ಕೊಳ್ತದೆ. ಇದನ್ನು ಟೈಟ್ ಮಾಡ್ಕೊಳ್ಳಿ. ಇದನ್ನು ಟೈಟ್ ಮಾಡಿದ್ರೆ ಫೋನ್ದು ಇದು ಎಲ್ಲೂ ಅಳ್ಳಾಡಲ್ಲ. ಆಮೇಲೆ ಈ ಕಡೆ ನೋಡಿ, ಇದು ಇಂಡಿಕೇಟರ್, ಅಂದರೆ ಎಷ್ಟು ಸೆಂಟ್ರಲ್ ಇದೆಯಾ ಸೈಡಲ್ಲಿ ಇದೆಯಾ ಅಂತ ತೋರಿಸ್ತದೆ. ಈ ಥರ ನಿಮ್ಮ ಫೋನ್ನ ಇಲ್ಲಿ ಹಿಡ್ಕೊತಿದೆ. ಈ ಥರ ಫಿಕ್ಸ್ ಮಾಡ್ಕೊಳ್ಳಿ. ಫಿಕ್ಸ್ ಮಾಡಾದ್ಮೇಲೆ ಒಂದು ಫೋಟೋ ಹಾಕಿರ್ತೀನಿ, ನೋಡ್ಕೊಳ್ಳಿ. ನೋಡಿ, ಈಗೆಲ್ಲ ಇದಾಯ್ತಲ್ಲ, ಗೊತ್ತಾಯ್ತಲ್ಲ. ಇದೇನಕ್ಕೆ ಕೊಟ್ಟಿರೋದು ಅಂದರೆ, ಇದನ್ನು ಲೂಸ್ ಮಾಡಿಬಿಟ್ಟು ಇಲ್ಲೊಂದು ಸ್ಟ್ಯಾಂಡ್ ಇರುತ್ತೆ, ಇದನ್ನು ಎತ್ಬೋದು ನೋಡಿ. ಇದನ್ನು ಟೈಟ್ ಮಾಡಿಕೊಂಡ್ರೆ ಸ್ಟ್ಯಾಂಡು ಅಲ್ಲೇ ನಿಂತಿರುತ್ತೆ. ಓಕೆನಾ. ನೆಕ್ಸ್ಟ್ ಇದನ್ನು ಲೂಸ್ ಮಾಡಿ ಈ ಸ್ಟ್ಯಾಂಡ್ನ ಒಳಗಡೆ ತಳ್ಳಬೇಕು.
ಒಳಗೆ ತಳ್ಬಿಟ್ಟು ಇದನ್ನು ಟೈಟ್ ಮಾಡಿಬಿಟ್ಟು, ಟೈಟ್ ಮಾಡಾದ್ಮೇಲೆ ನೋಡಿ ಇದನ್ನು ಈ ಥರ ಅಗಲಿಸ್ಬೇಕು. ಹಿಂಗೆ ಅಗಲ ಮಾಡಿದ್ರೆ ಹಿಂಗಿರುತ್ತೆ. ಅದನ್ನು ನೀವೇ ಟೈಟ್ ಹಿಂಗೆ ಮಾಡಿಕೊಂಡ್ರೆ ಲಾಕ್ ಆಗುತ್ತೆ. ಇದು ಎಲ್ಲೂ ಅಳ್ಳಾಡಲ್ಲ. ಮತ್ತೆ ಲಾಕ್ ಓಪನ್ ಮಾಡಬೇಕಂದ್ರೆ ಹಿಂಗೆ ಮಾಡಬೇಕು. ನೆಕ್ಸ್ಟ್ ಈ ಕಡೆ ನೋಡಿ, ಇದು 3, ಇದು ಹಿಂಗೆ ಓಪನ್ ಮಾಡಿದ್ರೆ ಇದು ಲಾಕ್ ಇರುತ್ತೆ. ಓಪನ್ ಮಾಡಿದ್ರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ ಮಾಡ್ಕೊಬೋದು. ನೋಡಿ ಇದನ್ನು ಲಾಕು, ಮತ್ತು ಮಧ್ಯಕ್ಕೆ ಏನಾದರೂ ಬೇಕು, ಇಷ್ಟೇ ಸಾಕು ನನಗೆ ಅಂದರೆ ಇದು ಲಾಕ್ ಮಾಡ್ಬೋದು. ಓಕೆನಾ. ನೆಕ್ಸ್ಟು ಇದೇ ಥರ 2 ಇರುತ್ತೆ, ಇನ್ನೂ 2 ಇರುತ್ತೆ. ಇನ್ನೂ 2 ನೀವು ಹಂಗೆ ಸಪ್ರೇಟಲ್ಲಿ ಮಾಡ್ಕೋಬೋದು. ನೋಡಿ ಇಷ್ಟು ಉದ್ದ ಬರುತ್ತೆ. ಟೋಟಲಾಗಿ 6 ಫೀಟ್ ಇರುತ್ತೆ ಇದು. ಸ್ನೇಹಿತರೆ, ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಇದೇ ಥರ ವಿಡಿಯೋನ ತರ್ತಾನೆ ಇರ್ತೀನಿ. ಇಷ್ಟ ಆದರೆ ಲೈಕ್ನ ಮಾಡಿ, ಇಲ್ಲ ಅಂದರೆ ಡಿಸ್ಲೈಕ್ನ ಮಾಡಿ. ಡಿಸ್ಲೈಕ್ನ ಮಾಡಿದ್ದು ಏಕೆ ಅಂತ ಕಮೆಂಟ್ ಸೆಕ್ಷನ್ ಖಾಲಿ ಇರುತ್ತೆ, ಕಮೆಂಟ್ನ ಮಾಡಿಬಿಡಿ. ಓಕೆನಾ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಹ್ಯಾವ್ ಎ ನೈಸ್ ಡೇ. ಬಾಯ್ ಬಾಯ್.